ಅಲ್ಬೇಡ ನಡಿ ನಡಿ ನಡಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಮತ್ತೊಮ್ಮೆ ನಿಮಗೆಲ್ರಿಗೂ ಜರ್ನಿ ವಿತ್ ಸಚಿನ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಶೇಷ ಅಂದ್ರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಗುರುಗಳಿಗೆ ಡೆಡಿಕೇಟ್ ಮಾಡ್ತೀನಿ ರೀ. ಯಾಕಪ್ಪ ಅಂದ್ರೆ ನಮ್ಮ ತಂದೆಯವರು ತಮ್ಮ 37 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿಯನ್ನು ಘೋಷಣೆ ಮಾಡ್ಯಾರ್ರಿ. ಹಂಗಾಗಿ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಗುರುಗಳಿಗೆ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತೀನಿ ರೀ. ತಮ್ಮ 37 ವರ್ಷಗಳ ಶಿಕ್ಷಕ ಜರ್ನಿಯನ್ನು ಮೊದಲನೇದಾಗಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಇಂಡಿ ತಾಲೂಕಿನ ಹಂಜಿಗೆಹಟ್ಟಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿಂದ ರಾಜನಾಳ ತಾಂಡದ HPS ಶಾಲೆದಾಗ ಅಲ್ಲಿ 8 ರಿಂದ 9 ವರ್ಷಗಳ ಕಾಲ ಅಲ್ಲಿ ಕೂಡ ಸೇವೆ ಸಲ್ಲಿಸ್ತಾರೆ. ಅಲ್ಲಿಂದ ಅಥರ್ಗಾದ ಸರ್ಕಾರಿ ಉರ್ದು ಶಾಲೆದಾಗ 7-8 ವರ್ಷಗಳ ಕಾಲ ಅಲ್ಲಿ ಕೂಡ ಸೇವೆ ಸಲ್ಲಿಸಿ 2010ದಾಗ ಅಥರ್ಗಾ LTದಾಗ ಅಲ್ಲಿ 2010ರಿಂದ 2026ವರೆಗೂ ಸುಮಾರು 16 ವರ್ಷಗಳ ಕಾಲ ಅಲ್ಲಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿಯನ್ನು ಘೋಷಣೆ ಮಾಡ್ಯಾರ. ಹಾಗಾಗಿ ಇವತ್ತು 37 ವರ್ಷಗಳ ಕಾಲ ಸುದೀರ್ಘ ಒಂದು ಶಿಕ್ಷಕ ವೃತ್ತಿಯನ್ನು ಮಾಡಿದ್ದಕ್ಕಾಗಿ ಇವತ್ತು ಅವರ ಸ್ಕೂಲ್ದಾಗ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಾರ್ರಿ. ಹಾಗಾಗಿ ಅವರ ಒಂದು ಬೀಳ್ಕೊಡುಗೆ ಸಮಾರಂಭ ಮತ್ತು ಅವರ ಒಂದು ಸ್ಕೂಲ್ನ ಈ ಒಂದು ವಿಡಿಯೋದಾಗ ನಾವು ನೋಡೋಣ. ಈಗ ಫಂಕ್ಷನ್ ನಡೆದೈತಿ, ಹಾಗಾಗಿ ಆ ಕಡೆ ಫಂಕ್ಷನ್ ಹಾಲ್ ಕಡೆ ಹೋಗೋಣ. ಬರ್ರಿ ಫಂಕ್ಷನ್ ನೋಡೋಣಂತ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಜನಕ್ಕಾಗಿ ಬಾಳುವ ಸೇವಕನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ. ಇಂದು ನಾವೆಲ್ಲರೂ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಪೋಷಕ ಶಿಕ್ಷಕರ ಮಹಾಸಭೆ, ಇನ್ನೊಂದು ಸ್ವಯಂ ನಿವೃತ್ತಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಶ್ರೀ RS ರಾಠೋಡ್ ಗುರುಗಳಿಗೆ ಸನ್ಮಾನ ಸಮಾರಂಭ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ RS ರಾಠೋಡ್ ಗುರುಗಳು ತಮ್ಮೆಲ್ಲರಿಗೆ ಅತ್ಯಂತ ಕಿರುಪರಿಚಿತ ಹೇಳಕ್ಕೆ ಬಹಳ ಸಂತೋಷ. ಯಾಕಂದ್ರೆ ಸುಮಾರು 10-15 ವರ್ಷ ಕಾರ್ಯವನ್ನ ನಮ್ಮ ಈ ಶಾಲೆಯಲ್ಲಿ ಅತ್ಯಂತ ಮಕ್ಕಳಿಗೆ ತಿಳಿಯುವ ಹಾಗೆ ಮಾರ್ಮಿಕವಾಗಿ, ಜೊತೆಗೆ ಕಥೆಗಳ ಮುಖಾಂತರ, ಹಾಸ್ಯ ಮುಖಾಂತರವಾಗಿ ಮಕ್ಕಳಿಗೆ ಸಾಕಷ್ಟು ವಿಷಯವನ್ನ ತಮಗೆ ಪ್ರಸ್ತುತಪಡಿಸಿದ್ದಾರೆ. ಸಮಯ ಪ್ರಜ್ಞೆಯನ್ನು ಹೊಂದಿದವು ಮತ್ತೆ ಹಾಸ್ಯ ಪ್ರಜ್ಞೆ ಉಳ್ಳವು. ಯಾವುದೇ ಒಂದು ಮಾತಾಡ್ತಂದ್ರೆ ಅವ್ರ ಹಾಸ್ಯದೊಳಗೆ ನಾವು ಅವ್ರು ಏನ್ ಹೇಳ್ತಾರ ನಮಗೆ ಮಾತಾಡ್ತಾ ಇರಲಿಲ್ಲ. ಮತ್ತು ಅಲ್ಪ ಭಾಷೆಯ ಅಂದ್ರೆ ಸ್ವಲ್ಪ ಮಾತಾಡೋ, ಬಹಳಷ್ಟು ನಮ್ಮಂಗ ಚೀರಾಡಿ ಹೊರಗಡೆ ಹಂಗ ಹಿಂಗ ಇಲ್ಲ. ಅವರು ಮೃದು ಸ್ವಭಾವ. ಹೇಗಪ್ಪ ಅಂತಂದ್ರೆ ಮಕ್ಕಳು ತಾವು ಮಕ್ಕಳ ಜೊತೆಗೆ ಮಕ್ಕಳಾಗಿಯೇ ಏನಪ್ಪಾ ಅಂತಂದ್ರೆ ಸೇವೆ ಅಂತ ಮಾಡಿದವರು. ಮೇಡಮ್ ಅವ್ರು ಹೇಳಿದ್ರು, ನಮ್ಮ RS ಗುರುಗಳು ಏನ್ ಮಾಡ್ತಿದ್ರ ಮಕ್ಕಳಿಗೆ ಪಾಠ ಯಾವ ತರ ಬೋಧನೆ ಮಾಡ್ತಿದ್ರ ಅವ್ರಿಗೆ ಯಾವ ವರ್ಡ್ ಅಲ್ಲಿ ಯಾವ ವಿಷಯದಲ್ಲಿ ಹ್ಯಾಕ್ ಹೇಳ್ಬೇಕು, ಒಂದು ನಾಟಕೀಯ ತರ ಮಾಡಿ ಅವ್ರ ತಲೆಗೆ ಹೋಗುವಂತ ಮಕ್ಕಳ ತಲೆಗೆ ಕೂಡುವವರೆಗೆ ಅವ್ರಿಗೇನು ಒಂದು ಕಲೆಯ ಜೊತೆಯಲ್ಲಿ ಒಂದು ವಿದ್ಯಾಭ್ಯಾಸ ಕೊಡ್ತಿದ್ರು. ಅಂತ ಗುರುಗಳು ನಾವು ಇವತ್ತು ಈ ನಮ್ಮ ರಾಮತೀರ್ಥ ಶಾಲೆಯಲ್ಲಿ ಕಳ್ಕೊಳತ್ತು. ಯಾಕಂದ್ರೆ ಅವ್ರನ್ನ ನಮ್ಮಲ್ಲಿ ಒಂದು ವರ್ಷ ಇನ್ನ ಸೇವೆ ಮಾಡ್ಬೇಕಾಗಿತ್ತು, ಅನಿವಾರ್ಯ. ಅದ್ ಬೆನ್ನೆ ಬಿಟ್ರು ಬಾಬಾ ನನಗೆ ಏನು ಆಗಲ್ಲ. ಯಾಕಂದ್ರೆ ನನ್ನ ಜೀವನದಾಗ ನಾ ಸರ್ವಿಸ್ ಹ್ಯಾಂಗ್ ಮಾಡಿಲ್ಲ. ನಾ ಮಕ್ಕಳಿಗೆ ಪಾಸ್ ಮಾಡ್ಲಿಕ್ಕಂದ್ರೆ ನಮ್ ಕೈ ಆಗ್ಬೇಕಂದ್ರೆ ನಾ ಶಾಲೆಗೆ ಹೋಗಲ್ಲ. ಯಾಕೆ ಮತ್ತೊಬ್ರಿಗೆ ಯಾಕೆ ನಾನು ಮಾರಾಡಿ ಈ ಮಾತು ಹೇಳಿದ್ರು. ನಿಮಗೂ ನಿಮ್ಮಲ್ಲಿ ಒಂದು ಎಲ್ಲ ಈ ಉಳಿದಂತ ಶಿಕ್ಷಕರಿಗೆ ಒಂದು ವಿನಂತಿ ಮಾಡ್ಕೊಂಡು ಬೇಡ್ಕೊಂಡು ಹೋಗ್ಬೇಕಂತ ನಾವು
ಅವ್ರೇನ್ ಮಾಡಿ ಹೋಗ್ಯಾರ, ಕೆಲವ್ರು ಹೋಗ್ಯಾರ. ಸ್ವಲ್ಪ ಅವ್ರು ಒಂದ್ ರೂಪಾಯಿ ಮಾಡೋದು ನೀವು ಒಂದ್ 75 ಪೈಸೆ ಹೋಗ್ರು, ಅದನ್ನ ಮರಿಬೇಡ್ರಿ ಅಷ್ಟೇ. ಆಕ್ಚುಲಿ ಈ ಯುಗದಾಗ ಏನ್ ಮಾಡ್ಬೇಕಂದ್ರೆ ಅವ್ರು 50 ಮಾಡೋದು ನಾವು 151 ಮಾಡ್ಬೇಕು. ಹಿಂಗ ಯಾಕಂದ್ರೆ ಟೆಕ್ನಾಲಜಿ ಹೆಚ್ಚೋದು. ಈಗ ನಿವೃತ್ತಿ ಕೊಂಡಿರುವಂತ ಸ್ವಯಂ ನಿವೃತ್ತಿ ಘೋಷಿಸಿರುವಂತ ಆಲೋಚನಾ ಗುರುಗಳು ಒಂದೆರಡು ಮಾತನಾಡಿಕೊಂಡು ಈ ಒಂದು ವೇದಿಕೆ ಮೇಲೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಊರಿನ ಎಲ್ಲ ಹಿರಿಯರೇ, ಆತ್ಮೀಯ ಎಲ್ಲ ನನ್ನ ಸಹೋದ್ಯೋಗಿ ಗುರುಗಳೇ, ಗುರುಮಾತೆಯರೇ, ಮುಂದು ವಿದ್ಯಾರ್ಥಿ ನಾನು ಇಲ್ಲಿ ಮೊಟ್ಟಮೊದಲಿಗೆ ಬಂದಾಗ ನಾನು ಬಂದ ಈ ಧ್ವಜ ಕಟ್ಟಿ ಅನ್ನೋದ ಉದ್ಘಾಟನೆ ತಯಾರಾಗಿತ್ತು. ನಾನು 2ನೇ ತಾರೀಕಿಗೆ ಬಂದಿದ್ ಮುಂದೆ 15ನೇ ತಾರೀಕಿಗೆ ನಾವು ಧ್ವಜಾರೋಹಣ ಉದ್ಘಾಟನೆ ಮಾಡಿದ್ದೆ. ಫಸ್ಟಿಗೆ ಬಂದಾಕರ ಇಷ್ಟ ಕಂಪೌಂಡ್ ಇತ್ತಿರು, ಈ ಮುಂದಿನ ಎಲ್ಲ ಖುಲ್ಲ ಇತ್ತು, ಬೇನ್ ಗಿಡಗಳು. ಆ ಸಂದರ್ಭದಲ್ಲಿ ನಮ್ KM ಗುರುಗಳು CRC ಗಿಡಗಳು ನೋಡ್ಕಿಂತ ಅವ್ರಿಗೆ ಬಹಳ ಸಂತೋಷ ಆಗ್ತದೆ. ಬೇನ್ ಗಿಡಗಳು ನೋಡಿ ಯಾಕೆ ನೀವು ಇಷ್ಟು ಕಂಪೌಂಡ್ ಮಾಡ್ಕೊಂಡು ಇನ್ನೂ ಒಂದಿಷ್ಟು ಯಾಕೆ ನೀವು ಚಂದಾಗಿ ಸಾಲಿ ಮಾಡಬಾರ್ದು ಅಂತ ಮಾತನ್ನ ಹೇಳ್ಕಿದ್ದು ಒಂದ್ 500 ರೂಪಾಯಿ ಕೊಟ್ಟು ಕೇಳ್ದ 4 ಮಂದಿ ಕರ್ಸಿಕೆಲ್ಲ ಅಲ್ಲಿ ಪಾಯ ಹಾಕಲಿಕ್ಕೆ ಪೂಜೆ ಮಾಡು. ಅದೇ ನೋಡ್ರಿ ಅವ್ರು ನಾನು ಮುಂದೆ ಜಾರಿ ಉನ್ನತಿಕೆ ಒಂದು ನಮ್ಗೆ ಹುಮ್ಮಸ್ ಕೊಟ್ರಿ. ಮುಂದೆ ಬರ್ತಾ ಎಲ್ಲ ನಮ್ಮ ಬೋರ್ ಶಾಂಕ್ಷನ್ ಆಯ್ತು. ಬೋರ್ ಶಾಂಕ್ಷನ್ ಆದ ಬಳಿಕ ನಮ್ಮ ಶಾಲೆ ಚಿತ್ರನೇ ಜಾರಿ ಆಗತ್ತ. ಅಂಕಲಿಗೆ ಸರ್ ಒಬ್ರು, ನಾಗರಾಜ್ ಸರು, RB ಸರು, ದೊಡ್ಡಗೊಟ್ಟಾಳ ಸರು, ಸಣ್ಣಗೊಟ್ಟಾಳ ಸರು, ನಾನು ಮತ್ತು GB ರಾವ್ ಕೂಡಿಗಿಂದ ಅಲ್ಲಿ ಮಡಿ ಮಾಡಿದೆವು. ಅನೇಕ ರೀತಿ ಕಾಯಿಪಲ್ಯ ಹಾಕ್ಲಕ್ ಚಾಲು ಮಾಡಿದೆವು. ಬೇರೆ ಬೇರೆ ತರದ ಅಡಿಗಳನ್ನ ಹಾಕಕತ್ತೀವಿ. ಅವರೆಲ್ಲರೂ ಒಂದು ಟೀಮ್ ಆಗಿ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂತ ಬಂದಿವಿ. ಮುಂದೆ ಸಾಕಷ್ಟು ಜನ ದೇಣಿಗೆ ಕೊಡ್ಲಕ್ ಚಾಲು ಮಾಡು. ಮಾವರು TV ಕೊಟ್ರು, ಇನ್ನೊಬ್ರಿಗೆ ಅದು ಮೈಕ್ ಸೆಟ್ ಕೊಟ್ರು, ಒಬ್ರು DVD ಕೊಟ್ರು, ಒಬ್ರು ಡಯಾಸ್ ಕೊಟ್ರು, ಇನ್ನು ಕೆಲವೊಬ್ರು ಏನಂದ ಇದು ನಮ್ಮ ಕಂಪ್ಯೂಟರ್ ಟೇಬಲ್ಗಳು ಮಾಡಿಸ್ಕೊಟ್ರು. ನಮ್ಮ ಬಸವರಾಜ ಕ್ಲಾಸನ್ನ ಕಾಂಟ್ರಾಕ್ಟರ್ ಸಾಕಾಗ ಅವ್ರಿಗೆ ಕೇಕ್ ಮಾಡ್ಕೊಟ್ರು. ಈಗ ಒಂದಲ್ಲ ಯಾರಲ್ಲ, ಇನ್ನು ಕೆಲವೊಬ್ರು ನಮ್ಮ ಸೈನ್ಸ್ ಕಪಾಟದ್ ಮಾಡ್ಕೊಟ್ರು, ಮೈಕ್ ಸೆಟ್ ಎಲ್ಲಾನು ಪ್ರತಿಯೊಂದು ಸಾಮಾನು ಅದಾವ. ಈಗ ಶಾಲೆ ರಾಮಶೇಖರ್ ಚಂದ್ರಶೇಖರ್ ಅವ್ರು ಏನ್ ಕೇಳ್ತಿದ್ ನಾನು ಒಂದು 15,000 ರೂಪಾಯಿ ಕೊಡ್ತೀನಿ, ನೀವ್ ಏನ್ರಿ ಒಂದು ಒಳ್ಳೆ ಕೆಲಸ ಮಾಡ್ಕೋರಿ. ಅದೇ ಸಂದರ್ಭದಲ್ಲಿ GB ರಾಠೋಡ್ ಉತ್ತಮ ಅವರು ಚೆನ್ನ ಕಾಲೇಜ್ ಲೆಕ್ಚರ್ ಅದಾರ. ಅವ್ರು ಒಂದ್ ದಿವ್ಸ ಬಂದು ನಾನು ಒಂದ್ 10,000 ರೂಪಾಯಿ ಕೊಡ್ತೀನಿ, ಏನ್ರಿ ಮಾಡ್ಕೋರಿ ಸಾಲಿ. ಒಂದು 25,000 ರೂಪಾಯಿ ಅದು. ನೀವ್ ವಿಚಾರ ಮಾಡಿದ್ರಿ ಏನ್ ಮಾಡ್ಬೇಕಿಲ್ಲಿ, ಒಂದ್ ಸರಸ್ವತಿ ಮಂದಿರ ಕಟ್ಸಿದ್ರು ಮತ್ತೆ ದುಡ್ಡು ಕೈ ಬೀಳ್ತದ, ನಾ ಏನ್ ಮಾಡ್ತೀನಿ. ಅವಾಗ ನಮ್ಮ ದೇವಾನಂದ MLA ಅವರು ಶಶಿ ಅನ್ನೋದ JP ಇದ್ರೆ ಅವ್ರಿಗೆ ಹೋಗಿ ಕೇಳು ಅಂತೇಳಿ ರವಿ ಅಣ್ಣ ಅವ್ರ ಬಳಿ ಹೋಗಿ ಕೇಳ್ಬೇಕಾ ಆಯ್ತು ನಾನು ಒಂದ್ 50,000 ರೂಪಾಯಿ ಕೊಡ್ತೀನಿ ಅಂತ. 50,000 ಇದೊಂದು 25,000 ಕೂಡಿಸ್ಕೊಂಡು ಅದೊಂದು ಸರಸ್ವತಿ ಮಂದಿರ ಮಾಡ್ತೀನಿ. ನಡಿ. ಸಾಕಾ ಸರಿ.